ನಮಸ್ಕಾರ ಕನ್ನಡಿಗರೇ, ಐ ಆಮ್ ಯಶಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋ ಪ್ಲೇಸ್ ಎಕ್ಸ್ಪ್ಲೋರ್ ಥರ. ತುಂಬ ದಿನ ಆದಮೇಲೆ ಆಚೆ ಸುತ್ತಾಡೋಕ್ಕೆ ಟೈಮ್ ಸಿಕ್ಕಿತ್ತು. ಸೊ ನಮ್ಮ ಪಯಣ ಸಾಗಿದ್ದು ಎಷ್ಟೋ ತಿಂಗಳ ಮೇಲೆ ನಮ್ಮ ತಾಯವ್ವ ಚಾಮುಂಡಿನ ನೋಡೋಕೆ. ಇದಕ್ಕಿಂತ ಹಿಂದಿನ ದಿನ ಒಂದು ಟ್ರಿಪ್ ಥರ ಹೋಗಿದ್ದೆ. ನನಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಎಡಿಟ್ ಮಾಡಿ ಹಾಕ್ತೀನಿ. ಮತ್ತೆ ಈ ವಿಡಿಯೋ ಕಡೆ ಬರೋದಾದ್ರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋ ವಿಡಿಯೋ ಏನೂ ಮಾಡ್ಕೊಂಡು ಬಂದಿಲ್ಲ. ಪೀಸ್ಫುಲ್ ಆಗಿ ಹೋಗಿ ಬರೋಣ ಅಂತ ಸುಮ್ಮನೆ ಹೋಗಿದ್ದೆ. ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಪಯಣ ಈ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ. ಮೈಸೂರಿಗೆ ಬಂದಿರೋದು ಹೆಂಗಿದ್ರು ವಿಡಿಯೋ ಮಾಡಿಲ್ಲ. ಸೊ ಪಯಣನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗಡೆ ಹೋದೆ. ಪಯಣ ಮ್ಯೂಸಿಯಂನ ಧರ್ಮಸ್ಥಳದ ಧರ್ಮದರ್ಶಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿರುವ ಮಂಜುಷಾ ಮ್ಯೂಸಿಯಂನ ಒಂದಲ್ಲಿ ಪರಿಚಯಿಸಿದ್ದಾರೆ. ಈ ಕಾರ್ನ ವೀರೇಂದ್ರ ಹೆಗಡೆ ಅವರು ವ್ಯಾಲೆ ಟೈಮ್ ನಲ್ಲಿ ಯೂಸ್ ಮಾಡ್ತಿದ್ರು. ಈ ಕಾರ್ ಏನ್ ನೋಡ್ತಾ ಇದ್ದೀರಾ, ಇದು ಆಸ್ಟಿನ್ 12 ಅಂತ. ಇದು 1938ರ ಕಾರು. ಈ ಕಾರ್ ಪಾರ್ಟ್ಸ್ ನೆಲ್ಲ ಬಿಚ್ಚಿ ಶೋಗಿಟ್ಟಿದ್ದಾರೆ. ಕಾರ್ಗಳು ಚಕ್ರಗಳ ಬುನಾದಿ ಎಲ್ಲಿಂದ ಶುರು ಆಯ್ತು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಮ್ಯೂಸಿಯಂನ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಎತ್ತಿನ ಗಾಡಿ, ಜಟ್ಕಾ ಗಾಡಿ, ಕುದುರೆ ಗಾಡಿ ಎಲ್ಲವೂ ನೋಡ ಸಿಗುತ್ತದೆ. ಇದೇ ನೀವು ನೋಡ್ತಾ ಇದ್ದೀರಲ್ಲ, ಇದು ಫಿಯಟ್ 501 ಅಂತ 1925ರ ಕಾರ್ ಆಗಿದೆ. ಕನ್ನಡಿಗರೇ, ಇದನ್ನ ನೋಡಿ, ರಿಯಲ್ ಗೋಸ್ಟ್ ರೋಲ್ಸ್ ರಾಯ್ಸ್. ನಾನಂತೂ ಕಳೆದೋದೆ. ಇದು ನೋಡಿ, ಫಿಯಟ್ 521 1931ರ ಕಾರ್ ಇದು. ಇದನ್ನು ನೋಡಿ, ಸ್ಟುಡಿಬೇಕರ್ ಪ್ರೆಸಿಡೆಂಟ್ ಅಂತ 1929ರ ಗಾಡಿ. ಯಪ್ಪ ದೇವ್ರೆ, ಪಯಣ ಮ್ಯೂಸಿಯಂನಲ್ಲಿ ಎಷ್ಟು ಒಳ್ಳೆ ಕಾರ್ಗಳಿವೆ ಅಂದರೆ ನಾನು ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋದೆ. ಡ್ಯೂಕ್ ಸೀರೀಸ್ 50 ಸೂಪರ್ 8 ಇದು ಕೂಡ 1929ರ ಗಾಡಿ. ಸ್ಕೋಡಾ ವಿಂಟೇಜ್ ಕಾರ್ ನೋಡಿದ್ದೀರಾ? ಇದೇ ನೋಡಿ, ಸ್ಕೋಡಾ ಪಾಪ್ಯುಲರ್ 420 ರೋಡ್ ಸ್ಟಾರ್ 1937ರ ಕಾರ್. ಕನ್ನಡಿಗರೇ, ಇದೇ ನೋಡಿ, ನಮ್ಮ ಮೈಸೂರು ರಾಜರು ಮಹಾರಾಜರು ಬಳಸ್ತಿದ್ದಂತ ಡೈಮ್ಲರ್ DE36 1949ರ ಕಾರು. ಇದು ನೋಡಿ, ರಾಣಿಯರ್ನ ಎತ್ಕೊಂಡು ಹೋಗ್ತಿದ್ದಂತಹ ಬಾಕ್ಸ್. ನೀವು ನೋಡ್ತಾ ಇರೋ ಹಾಗೆ ವಿಂಟೇಜ್ ಮಫೆಟ್ಗಳು ಮತ್ತೆ ಮೋಟಾರ್ ಬೈಕ್ಗಳು ಕೂಡ ಮ್ಯೂಸಿಯಂನಲ್ಲಿದೆ. ಸೆಂಟ್ರಲ್ ಟ್ರಾಕ್ಷನ್ ಅವಾಂತ್ 11 CV, ಹಿಂದೂಸ್ತಾನ್ ಹ್ಯಾಂಡ್ ಮಾಸ್ಟರ್, ಹಿಲ್ಮನ್ ಹಂಟರ್, ರೆಟಾಲಾ ರೆಕಾರ್ಡ್, ಹಿಂದೂಸ್ತಾನ್ ಕಾರ್ಗಳು, ತುಂಬಾ ಕಾರ್ಗಳು ನಮಗಿಲ್ಲಿ ನೋಡೋಕೆ ಸಿಗುತ್ತೆ. ಇದೊಂದು ಸ್ಪೆಷಲ್ ವಿಂಟೇಜ್ ಕಾರು. ಯಾಕೆ ಸ್ಪೆಷಲ್ ಅಂತ ನನಗೂ ಗೊತ್ತಿಲ್ಲ. ಮತ್ತೆ ಯಾವತ್ತಾದ್ರೂ ಇದನ್ನ ವಿಡಿಯೋ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟೇ ವಿಂಟೇಜ್ ಕಾರ್ಗಳಿರೋದು. ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ಬೇಕಾದಷ್ಟು ಬೈಕ್ಗಳಿದೆ, ಬೇಕಾದಷ್ಟು ಕಾರ್ಗಳಿವೆ. ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಗ್ರೌಂಡ್ ಫ್ಲೋರ್ ಹೋಗ್ತಿದ್ದಂಗೆ ನಮ್ಮನ್ನ ಬರ್ಮಾಡ್ಕೊಳ್ಳೋದು ಬಾಫೆಟ್ ಕಿಂಗ್ ಚೇತಕ್. ಮಫೆಟ್ನೆಲ್ಲ ನೋಡಿ ಮುಗಿಸಿದ್ಮೇಲೆ ಮತ್ತೆ ಶುರು ಆಗುತ್ತೆ ಕಾರ್ ಕಲೆಕ್ಷನ್. ಪಯಣಗೆ ನಾನು ಹೋದಾಗ ಸ್ವಲ್ಪ ವರ್ಕ್ ಪ್ರೋಗ್ರೆಸ್ ಇತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಇದು ನೋಡಿ, ಮುಂಬೈಯಲ್ಲೆಲ್ಲ ಟ್ಯಾಕ್ಸಿಗಳು ಇರ್ತಾವಲ್ಲ, ಅದೇ ಕಾರ್ ಇದು. ಇನ್ನೂ ಓಡ್ತಾ ಇದೆ ಮುಂಬೈನಲ್ಲಿ. ಪಯಣದಲ್ಲಿರೋ ಕಾರ್ನೆಲ್ಲ ಒಂದ್ ಕಡೆ ಸೈಡ್ ಇಡಿ. ಇಲ್ಲಿ ನೋಡಿ, ಇದು ಲೆಜೆಂಡರಿ ಕಾರ್, ನಮ್ ವಿಷ್ಣುದಾದ ಅವ್ರು ಯೂಸ್ ಮಾಡಿರೋ ಕಾರ್ ಇದು. ಕಾರ್ ನೋಡ್ತಿದ್ದಂಗೆ ಫುಲ್ ಖುಷಿಯಾಗಿ ದಾದಾ ಅವ್ರ ಜೊತೆ ನಾನು ಒಂದು ಫೋಟೋ ತೆಗಿಸ್ಕೊಂಡೆ. ಇದು ನೋಡಿ, ಸೇಮ್ ಓಪನ್ ಜೀಪ್ ತರನೇ ಇದೆ ಅಲ್ವಾ. ಇಲ್ಲಿ ನೋಡಿ ಮತ್ತೆ ಬೈಕ್ಗಳು, ಸಮುರೈ CD100. ಇದು ನೋಡಿ, ಆಕ್ಚುಲಿ ಎನ್ಫೀಲ್ಡ್ ಇದು. ಕನ್ನಡಿಗರೇ, ಚೆಕ್ಔಟ್ ದಿಸ್, ಆರ್ಮಿ ಅವ್ರು ಯೂಸ್ ಮಾಡ್ತಿದ್ದಂತ ಗಾಡಿಗಳಿದು. ಇದು ಯಾವ ಲಾರಿ ಅಂತ ಗೊತ್ತಾಯ್ತಾ ನಿಮ್ಗೆ? ಪುಷ್ಪದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಲಾರಿಗಳು, ಅದೇ ನೋಡಿ ಇದು. ಇವೆಲ್ಲ ಧರ್ಮಸ್ಥಳದಲ್ಲಿ ಬೆಳೆಸಿದಂತ ಲಾರಿಗಳು. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಅಲ್ವಾ ಗಾಡಿಗಳನ್ನ. ಕನ್ನಡಿಗರ ಇಲ್ಲಿ ನೋಡಿ, ಎಷ್ಟು ದೊಡ್ಡ ಲಾರಿ ಇದೆ. ಇದು ಆಕ್ಚುಲಿ ಮಿಲಿಟರಿ ಲಾರಿ, ಎಷ್ಟು ದೊಡ್ಡ ಇದೆ. ಯುರೋಪ್ನಲ್ಲೇ ಇದೆ ತುಂಬಾ ದೊಡ್ಡ ಲಾರಿ ಹತ್ರ. ಈ ಲಾರಿ ಟೈರನ್ನೇ 100ರಿಂದ 200 ಟನ್ ಇದೆ ಅಂತ ನನಗೆ ಇದು ನೋಡಿ. ಇದು ಸ್ಟ್ಯಾಂಡರ್ಡ್ ಟನ್ ತರ ಇದೆ, ಆದ್ರೆ ಅದನ್ನ ಅಲ್ವಾ ಅಂತ ಕರೆಕ್ಟ್ ಆಗಿ ಕನ್ಫರ್ಮ್ ಇಲ್ಲ. ಮರ್ಸಿಡಿ ಇದೆ, ಓಲ್ಡ್ ಬೆನ್ಸ್ ಇದೆ, BMW, ಎಲ್ಲ ಮಸ್ಟ್ ಗಾಡಿಗಳು ಕಲೆಕ್ಟ್ ಮಾಡಿದ್ದಾರೆ. ಜಾವಾ ಬೈಕ್ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ಟೊಯೋಟಾದ ಎಂಟ್ರಿ ಲೆವೆಲ್ ಕಾರ್ ನೋಡಿದ್ರೆ ಇಲ್ಲಿ ನೋಡಿ. ಇದು ಪಯಣದಲ್ಲಿರೋ ಮಜ್ದಾ ಲೂಸಿ ಕಾರ್ ನೋಡಿ, ನಿಜ ನಾನಂತೂ ಕಳೆದೋದೆ. ಹಳೆ ಕಾಲದಲ್ಲಿ ಇದನ್ನ ಗಾಡಿಗಳು ಬರ್ತಿರಲ್ಲ, ಇದೆ ನೋಡಿ ಅದು. ಲವ್ ಮ್ಯಾಟಲ್ ಮೂವಿಲಿರೋ ನಮ್ಮ ಇದನ್ನ ಯೂಸ್ ಮಾಡಿರೋ ಕಾರ್ ನೋಡಿದ್ದೀರಾ? ಇಲ್ಲಿದೆ ನೋಡಿ. ಇದು ವಿಂಟೇಜ್ ಜೆಸಿಪಿನ. ಇಷ್ಟು ಚಿಕ್ಕ ಜೆಸಿಪಿ ಬರ್ತಿತ್ತ. ಮಾರುತಿ 800 ಇಂದ ಹಿಡಿದು ರೀಸೆಂಟ್ ಕಾರ್ ತನಕ ಪಯಣ ಕ್ಲಾಸಿಕ್ ಮ್ಯೂಸಿಯಂ ನಲ್ಲಿದೆ. ಇಲ್ಲಿಂದ ಪಯಣ ಕ್ಲಾಸಿಕ್ ಕಾರ್ ಮ್ಯೂಸಿಯಂ ಕಥೆ ಮುಗೀತು. ಪಯಣದಲ್ಲೇನೆ ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂದು ಒಂದು ಭಾಗ ಇದೆ, ಒಳಗೆ ಹೋಗೋಣ ಬನ್ನಿ, ಚೆಕ್ ಮಾಡೋಣ. ಎಂಟ್ರಿ ಹಾಕಿದಂಗೆ ಮಲೆನಾಡಿನ ಭೂತಗಳರ ಭವ್ಯರ ಮುಖಗಳಲ್ಲಿ ನಮಗೆ ನೋಡಲು ಸುಮಾರು ಹಳೆ ಕಾಲದವ್ರು ಬಳಸ್ತಿರೋ ವಸ್ತುಗಳೆಲ್ಲ ನಿಮ್ಗೆ ಇಲ್ಲಿ ಕಾಣಕ್ ಸಿಗುತ್ತೆ. ಹಳ್ಳಿಯವರಾದ್ರೆ ಗೊತ್ತಿರೋದು ಇದೇನು ಅಂತ. ಮಗ ಹಳೆ ಕಾಲ ಕಟ್ಟೆಗಳು ನೋಡ್ಬೇಕು ನೀವು ಇಲ್ಲಿ. ಬುಕ್ ಇಲ್ದೇ ಇರೋ ಟೈಮಲ್ಲಿ ಜನ ಯಾವ್ದ್ರ ಮೇಲೆ ಬೆರೆತಿದ್ರು ಅಂತೆಲ್ಲ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಬಳಸಿದಂತ ಟೆಲಿಫೋನ್ಗಳು, ವೇವಿಂಗ್ ಮಿಷಿನ್ಗಳು, ಗಣಕಯಂತ್ರಗಳು ಇಲ್ಲಿ ನೋಡಕ್ ಸಿಗುತ್ತೆ. ಗನ್ ಕ್ಯಾಮ್ರಾ ರಾಜ್ಕುಮಾರ್ ಮೂವಿಲೆಲ್ಲ ನೋಡಿದ್ರೆ ಈ ಹಳೆ ಕಾಲದ ಸೇಫ್ಟಿ ಲಾಕರ್ಗಳು ನಿಮ್ಗೆ ಕಾಣಿಸುತ್ತೆ. ಮೈಸೂರು ಶೈಲಿಯ ಪೇಂಟಿಂಗ್ಗಳು,
ರಾಜ ಮಹಾರಾಜರ ಪೈಂಟಿಂಗ್ಗಳು, ನಾಣ್ಯಗಳು, ಕಲ್ಲಿಂದ ಕೆತ್ತಿರೋ ಮೂರ್ತಿಗಳು ಇಲ್ಲಿ ನೀವು ನೋಡ್ಬೋದು. ಕತ್ತಿ, ಚಾಕು, ಡಬಲ್ ಬ್ಯಾರಲ್ ಗನ್ನು, ಗೋಡ ಇವೆಲ್ಲ ತುಂಬಾ ಚೆನ್ನಾಗಿ ಜನಕ್ಕೆ ನೋಡಕ್ಕೆ ಅಂತ ಇಟ್ಟಿದ್ದಾರೆ. ಪ್ರತಿಯೊಂದು ಹಳೆ ವಸ್ತುಗಳಾಗ್ಲಿ ಮತ್ತೆ ಈ ವಿಂಟೇಜ್ ಕಾರ್ಗಳನ್ನಾಗ್ಲಿ ಸಂಗ್ರಹಿಸುತ್ತಿರೋ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರಿಗೂ ಮತ್ತು ಮೇಂಟೈನ್ ಮಾಡಿರೋ ಮ್ಯಾನೇಜ್ಮೆಂಟ್ಗೂ ಈ ವಸ್ತುಗಳು, ಕಾರ್ಗಳು ಹಿಂದಿನ ಜನಾಂಗ ಬದುಕಿದ ರೀತಿನ ಮುಂಬರುವ ಪೀಳಿಗೆಗೆ ತಿಳಿಸ್ಕೊಡಕ್ಕೆ ಇದನ್ನೆಲ್ಲ ಉಳಿಸ್ಕೊಂಡಿರೋ ನಿಮ್ಗೆಲ್ಲ ಧನ್ಯವಾದಗಳು. ನನಗೆ ಹಳೆ ಕಾರ್ಗಳು, ಹಳೆ ಗಾಡಿಗಳು ಅಂದ್ರೆ ತುಂಬಾ ಇಷ್ಟ. ನೋಡೋಣ ಅಂತ ಬಂದೆ, ನಿಮ್ಗೂ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.